ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇದ್ಮಷ್ಟಪತಿ ಜಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ಕನ್ಯಾ ರಾಶಿಯವರಿಗೆ ವರ್ಷ ಭವಿಷ್ಯದ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಆಗು ಹೋಗುಗಳು, ಸಮಸ್ಯೆಗಳು ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ. ಅದ್ಭುತವಾಗಿದೆ, ವಿಚಾರವನ್ನು ಕೇಳಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಒಂದು ಇನ್ಸ್ಟಾಗ್ರಾಮು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟ್ ಹೋಗೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನೆಲ್ಲ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರೋವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ. ಇನ್ನೊಂದು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ನೀವೇನು ಮಾಡಬೇಕು ಅಂದರೆ ಶ್ರಮವನ್ನು ಪಡಬೇಕು. ಪರಿಶ್ರಮ. ನೀವು ಹೆಚ್ಚು ಶ್ರಮ ಪಡದೆ ನೀವು 10 ರೂಪಾಯಿ ದುಡ್ಬಿಟ್ಟು 100 ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ. ನೀವು 10 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಂದ್ರೆ 100 ರೂಪಾಯಿಯಷ್ಟು ನೀವು ಅಂದರೆ 100 ರೂಪಾಯಿಗೆ 100 ರೂಪಾಯಿಯಷ್ಟು ಪರಿಶ್ರಮ ಪಡಬೇಕು. ಇಲ್ಲ ಅಂತಂದರೆ ಸಿಗಲ್ಲ. ಬಟ್ ಹೋದ ಸರಿ ಏನಾಗಿತ್ತು ಅಂದರೆ 10 ರೂಪಾಯಿ ದುಡ್ತು ಅಂತಂದರೆ 100 ರೂಪಾಯಿ ಸಿಗ್ತಾಯಿತ್ತು. ಅದು ಈಗ 10 ರೂಪಾಯಿ ಅಷ್ಟು ಶ್ರಮ ಪಡ್ತು ಅಂದರೆ ನಿಮಗೆ 10 ರೂಪಾಯೂ ಸಿಗೋದು ಕಡಿಮೆ ತೊಂದರೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ. ಮತ್ತು ಇನ್ನೊಂದೇನು ಅಂತಂದರೆ ವಿಶೇಷವಾಗಿ ಶಿಸ್ತು ಇರಬೇಕು. ಟೈಮು ಕರೆಕ್ಟಾಗಿ ನೀವು ಬರಬೇಕು. ಮತ್ತು ಇನ್ನೊಂದೇನಂತಂದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರಬೇಕು. ಮತ್ತು ಹಣಕಾಸಿನಲ್ಲಿ ಒಳ್ಳೆ ಜಾಗೃತೆಯನ್ನು ವಹಿಸಬೇಕು. ಈ ಹಣಕಾಸಿನಲ್ಲಿ ಜಾಗ್ರತೆ ವಹಿಸಲಿಲ್ಲ ಅಂತಂದರೆ ಲಾಸ್ ಆಗೋವಂಥ ಚಾನ್ಸಸ್ಗಳು ಆಗತ್ತೆ. ಮತ್ತು ಯಾವ ಒಂದು ವಿಶೇಷವಾಗಿ ಏನು ಅಂತಂದರೆ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ನೀವೇನು ಮಾಡಬೇಕು, ಯಾವ ರೀತಿ ಸಮಸ್ಯೆಗಳಾಗುತ್ತೆ ಅಂತಂದರೆ ಹೊಸ ಶತ್ರುಗಳು ಹುಟ್ಕೊಳ್ತಾರೆ. ಈ ಹೊಸ ಶತ್ರುಗಳು ಹುಟ್ಕೊಳ್ಳೋದ್ರಿಂದ ಇನ್ನಷ್ಟು ಸಮಸ್ಯೆ ಆಗ್ತಾ ಬರುತ್ತೆ, ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಕಾರ್ಯಕ್ಷಮತೆಯನ್ನು ನೋಡಿಕೊಂಡು ನಿಮ್ಮನ್ನು ಸಹಿಸಲಾಗದೆ ಹೊಸ ಶತ್ರುಗಳು ಹುಟ್ಕೋತಾರೆ. ಅದಕ್ಕೆ ಓಂ ಪಂ ಪ್ರತ್ಯಂಗಿರಾಯ ನಮಃ ಅಂತ ಜಪ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಂಥ ಕೆಲಸ ಕಾರ್ಯಗಳೇ ತೊಂದರೆ ಆಗೋಲ್ಲ. ಮತ್ತು ಅಂತಂದರೆ ನೀವೇನೊಂದು ಗುರಿ ಇಟ್ಕೊಂಡಿದ್ದ ಆ ಗುರಿ ಮುಟ್ಟೋಕ್ಕೆ ತುಂಬ ಶ್ರಮ ಪಡ್ತೀರ. ಪ್ರೆಷರ್ ಹಾಕಬೇಕಾಗತ್ತೆ, ಗೊತ್ತಲ್ಲ. ಮತ್ತು ನಿಮಗೂ ಮತ್ತು ನಿಮ್ಮ ಸಹೋದ್ಯೋಗಿಗಳು ಅಂತಂದರೆ ಅರ್ಧ ಜನ ಸಪೋರ್ಟ್ ಮಾಡ್ತಾರೆ ನಿಮಗೆ, ಇನ್ನರ್ಧ ಜನ ನಿಮ್ಮನ್ನ ಬೈಯುವಂಥದ್ದು, ನಿಮ್ಮ ಕೇರ್ಲೆಸ್ ಮಾಡೋವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಬರುತ್ತೆ. ಮತ್ತು ಸನ್ಮಾನಗಳು ಜಾಸ್ತಿ ಆಗ್ತಾ ಬರುತ್ತೆ, ಪ್ರಮೋಷನ್ ಸಿಗ್ತಾ ಬರುತ್ತೆ. ಭಾಳಷ್ಟು ಜನ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ. ಸಿಕ್ಕಾಪಟ್ಟೆ ದುಡ್ಡು ಈಗ ಭಾಳಷ್ಟು ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಇದೆ, ಆಗಲ್ಲ, ಸ್ವಲ್ಪ ಕಷ್ಟ ಇದೆ, ಗೊತ್ತಲ್ಲ. ಮುಂದಿನ ವರ್ಷ ನೀವು ಪ್ರಯತ್ನ ಪಡ್ಬೋದು. ಜೊತೆಗೆ ಇನ್ನೊಂದು ಅಂತಂದರೆ ಈ ಸ್ವಲ್ಪ ಬದಲಾವಣೆ ಆಗುತ್ತೆ. ನೀವು ಟ್ರಾನ್ಸ್ಫರು ಮತ್ತು ಕೆಲಸದಲ್ಲಿ ನೀವು ಏನೊಂದು 50,000 ಸಂಬಳ ಹೋಗ್ತೀರಿ, ಇನ್ನೊಂದು ಕೆಲಸ ಇದು ಮಾಡಿ ಒಂದು 60,000 ನೀವು ಮಾಡ್ತೀರ. ಅದನ್ನು ಮಾಡ್ಕೊಳ್ಳಿ. ಮತ್ತು ಆ ಥರ ನಿರ್ಧಾರ ಯಾವುದೇ ಕಾರಣಕ್ಕೂ ಪಡೋದಕ್ಕೆ ಹೋಗ್ಬೇಡಿ. ಮತ್ತು ವಿಶೇಷವಾಗಿ ಏನು ಅಂತಂದರೆ ವಾಹನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ವಾಹನ ಕೆಟ್ಟೋಗುವಂಥದ್ದು, ಮತ್ತು ಕಳೆದೋಗುವಂಥದ್ದು, ಮೊಬೈಲ್ ಕಳೆದೋಗುವಂಥದ್ದು ತುಂಬ ಎಚ್ಚರಿಕೆಯಿಂದ ಇರಿ, ಗೊತ್ತಾಯ್ತಲ್ಲ. ಈ ವಾಹನದಿಂದ ಅಪಘಾತ ಆಗುವಂಥ ಒಂದು ಚಾನ್ಸ್ ಇರ್ತದೆ. ಫಾಸ್ಟಾಗಿ ಹೋಗ್ಬೇಡಿ, ನಿಧಾನಕ್ಕೆ ಹೋಗಿ. ಸೇಫ್ಟಿ ಮೆಜರ್ಸ್ ಎಲ್ಲ ನೀವು ತೊಗೊಳ್ಳಿ, ಹೆಲ್ಮೆಟ್ ಹಾಕ್ಕೊಳ್ಳಿ, ಗೊತ್ತಲ್ಲ. ಮತ್ತು ಈ ಸ್ವಯಂ ಉದ್ಯೋಗ, ಯಾರು ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಸ್ವಲ್ಪ ನಿಧಾನವಾಗಿ ಪ್ರಗತಿ ಆಗ್ತಾ ಬರುತ್ತೆ. ಇಮಿಡಿಯೇಟಾಗಿ ಆಗೋದಿಲ್ಲ. ಸ್ವಲ್ಪ ಇವಾಗೇನು 10 ರೂಪಾಯಿ ನೀವು ಬಂಡವಾಳ ಹಾಕಿದ್ರೆ 10 ರೂಪಾಯಿ 12 ರೂಪಾಯಿ ಬರುತ್ತೆ. ಆಮೇಲೆ ಫೆಬ್ರವರಿಗೆ ಒಂದು 3 ರೂಪಾಯಿ ಬರುತ್ತೆ, ಮಾರ್ಚ್ನ ಒಂದು 14 ರೂಪಾಯಿ ಬರುತ್ತೆ. ಇದೇ ಥರ ಕ್ರಮೇಣ ಒಂದೊಂದು ಹಂತವಾಗಿ ಬೆಳೀತಾ ಹೋಗುತ್ತೆ. ಮತ್ತು ಹೊಸ್ದಾಗಿ ಈಗ ಆಲ್ರೆಡಿ ಮಾಡಿರೋರು ಪರವಾಗಿಲ್ಲ, ಮತ್ತು ಹೊಸ್ದಾಗಿ ನಾನು ಮಾಡ್ತೀನಿ ಅಂತಂದರೆ ಏಪ್ರಿಲ್ ಮೇಲೆ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ದೊಡ್ಡ ರಿಸ್ಕನ್ನು ಕೆಲಸದಲ್ಲಾಗಲಿ, ದುಡ್ಡಲ್ಲಾಗಲಿ, ಫ್ಯಾಮಿಲಿಯಲ್ಲಾಗಲಿ ರಿಸ್ಕ್ ತಗೊಳ್ಳೋಕೆ ಹೋಗಬೇಡಿ. ರಿಸ್ಕ್ ತೊಗೋತು ಅಂತಂದರೆ 100% ಡೇಂಜರ್, ಗೊತ್ತಲ್ಲ. ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ,
ಗೊತ್ತಲ್ಲ. ಮತ್ತು ಹಣಕಾಸು ವಿಶೇಷವಾಗಿ ಧನಲಾಭ ಆಗುವಂಥದ್ದು ಚಾನ್ಸಸ್ಗಳು ಇದೆ ಗೊತ್ತಲ್ಲ. ಕುಟುಂಬದಲ್ಲಿ ಏನಂತಂದರೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಖರ್ಚು, ಮನೆಯಲ್ಲಿರುವಂಥವ್ರಿಗೆ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳಾಗ್ತಾ ಬರುತ್ತೆ ಗೊತ್ತಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡೋದಕ್ಕೆ ಹೋಗಬೇಡಿ, ಸಾಲ ಮಾಡೋದನ್ನು ತಪ್ಪಿಸಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದ ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ, ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು, ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ ಗೊತ್ತಲ್ಲ. ಸೊ ಇನ್ನು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಯಾವಾಗ ತುಂಬ ಚೆನ್ನಾಗಾಗುತ್ತೆ ಅಂತಂದರೆ ಈ ಮಾರ್ಚು ಮತ್ತು ಈ ನವಂಬರಲ್ಲಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ ಗೊತ್ತಲ್ಲ. ಈ ಸ್ವಲ್ಪ ಸೇವಿಂಗ್ಸನ್ನು ನೀವು ಮಾಡಿ. ಮತ್ತು ಈ ಸರಿ ಚಿನ್ನ ಖರೀದಿಯನ್ನು ಮಾಡ್ತೀರಾ, ಸೈಟ್ ತೊಗೊಳ್ಳೋಂಥ ಒಂದು ಯೋಗ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಕುಟುಂಬದಲ್ಲಿ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ ದಾಂಪತ್ಯದಲ್ಲಿ ಸ್ವಲ್ಪ ಇರುಸು ಮುರುಸು ಆಗ್ತಾ ಬರುತ್ತೆ. ಮತ್ತು ನಿಮ್ಮ ಒಂದು ತಂದೆ ತಾಯಿಗಳು ಮತ್ತು ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳ ಕಡೆ ಅವರ ಒಂದು ಕುಟುಂಬದ ಆರೋಗ್ಯ ಕಡೆ ಗಮನ ಕೊಡಿ. ನೀವು ಏನು ಬೇಕಾದ್ರೂ ತಿನ್ನು, ಏನು ಬೇಕಾದ್ರೂ ಮಾಡೋ, ಅದೇ ಬೆಳಗ್ಗೆ ಬೇಗ ಎಡಿಸಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ಈಗ ಸೊಪ್ಪು ತರಕಾರಿಗಳೆಲ್ಲ ತಂದು ಮಾಡಿಕೊಡ್ತು ಅಂತ ಮಕ್ಳಿಗೆ ತುಂಬ ಆರೋಗ್ಯವಾಗಿ ಅದು ಮತ್ತು ಮಾಡಿಕೊಡಲ್ಲ, ಕೇರ್ಲೆಸ್ ಆಗಿಬಿಡ್ತಾರೆ. ಬಿಡು ಅದು ಬಿಟ್ಟು ಜಂಕ್ ಫುಡ್ಗಳನ್ನು ತಿನ್ನುವಂಥದ್ದು. ಈಗ ಬೆಳಗ್ಗೆ ಟೈಮ್ ಇರಲ್ಲ ಮಾಡ್ಕೊಡೋಕ್ಕೆ, ಏನೋ ಬ್ರೆಡ್ಡು ಬನ್ ಹಾಕ್ಕೊಟ್ಟು ಕಳಿಸ್ಬಿಡೋದು, ಬಿಸ್ಕೆಟು, ಇದೆಲ್ಲ ಡೈಲಿ ತಿಂತಾ ಬಂತಂದು ಸಮಸ್ಯೆಗಳಾಗ್ತಾ ಬರುತ್ತೆ. ಅದಕ್ಕೋಸ್ಕರ ಆಹಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಗೊತ್ತಲ್ಲ. ಈ ವರ್ಷದ ಒಂದು ಅಕ್ಟೋಬರ್ ಮೇಲೆ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಈ ಮದುವೆ ಮಾತುಕತೆಗಳಾಗ್ತಾ ಬರುತ್ತೆ, ನಿಂತೋಗುತ್ತೆ, ಅದು ಪೋಸ್ಟ್ಪೋನ್ಗಳಾಗುತ್ತೆ, ಅದು ಕೂಡ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮದುವೆ ಆಗೋವಂಥ ಸ್ವಲ್ಪ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ನಿಧಾನ ಮತ್ತು ಡೌಟು ಈ ವರ್ಷ ಆಗೋವಂಥದ್ದು. ಮುಂದಿನ ವರ್ಷ ಆಗುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಸಂಬಂಧಗಳು ಈ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗುವಂಥ ಈ ಥರದ್ದೆಲ್ಲ ಆಗಲ್ಲ. ಮಾತುಕತೆ ಆಗಿ ಮುಂದಿನ ವರ್ಷ ಮಾಡೋಣ ಅಂತ ಹೋಲ್ಡಲ್ಲಿ ಇಡುವಂಥ ಒಂದು ಚಾನ್ಸಸ್ಗಳು ಇದೆ. ಮತ್ತು ವಿದ್ಯಾಭ್ಯಾಸದಲ್ಲಿ ವರ್ಷದ ಆರಂಭದಲ್ಲಿ ತುಂಬ ಕೇರ್ಲೆಸ್. ಈ ಟೈಮಲ್ಲಿ ನೀವು ಏಪ್ರಿಲ್ ಮೇ ಈ ವಿದ್ಯಾರ್ಥಿಗಳೇನು ಮಾಡ್ತಾರೆ, ಕೇರ್ಲೆಸ್ ಮಾಡಿಬಿಡ್ತಾರೆ. ಜನವರಿ ಫೆಬ್ರವರಿ ಆವಾಗ ತುಂಬ ತೊಂದರೆ ಆಗ್ಬಿಡುತ್ತೆ. ಮಾರ್ಚ್ ಏಪ್ರಿಲಲ್ಲಿ ಇರೋಬರೋದೆಲ್ಲ ತಲೆ ತುಂಬ್ಕೊಳ್ಳೋದಕ್ಕೆ ಕಷ್ಟ. ವರ್ಷದೆಲ್ಲ ಒಂದು ತಿಂಗಳಲ್ಲಿ ತುಂಬ್ಕೋಬೇಕು ಅಂತಂದರೆ ಆಗಲ್ಲ. ಅದಕ್ಕಾಗಿ ಮತ್ತು ಇನ್ನೊಂದೇನಂತಂದರೆ ಈ ವಿದೇಶಕ್ಕೆ ಹೋಗುವಂಥ ಒಂದು ಅಂದರೆ ಈ ಮಕ್ಕಳು ವಿದೇಶಕ್ಕೆ ಹೋಗಬೇಕು ಅಂತ ಇರ್ತಾರೆ, ನಿಮ್ಮ ಮಕ್ಕಳು ವಿದೇಶಕ್ಕೆ ಕಳಿಸುವಂಥ ಚಾನ್ಸಸ್ ಇದೆ, ವಿದೇಶದಲ್ಲಿ ಓದುವಂಥ ಒಂದು ಚಾನ್ಸಸ್ ಇದೆ. ಆರೋಗ್ಯದಲ್ಲಿ ಏನಾಗುತ್ತೆ, ರಕ್ತ ಒತ್ತಡ BP ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ವಿಶೇಷವಾಗಿ ಏನಂತಂದರೆ ಕಿಡ್ನಿ ಸ್ಟೋನ್ಸ್ ಬರುವಂಥದ್ದು, ಮಂಡಿ ನೋವು ಬರುವಂಥದ್ದು, ಮತ್ತು ಈ ಕಿವಿ ಮತ್ತು ನಾಲಿಗೆಗೆ ಸಂಬಂಧಪಟ್ಟಂಥದ್ದು ಸಮಸ್ಯೆ ಬರುವಂಥದ್ದು, ಹಲ್ಲು ನೋವಾಗುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಓಂ ದಮ್ ಧನ್ವಂತರಿ ನಮಃ ಅಂತ ಜಪವನ್ನು ಮಾಡಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಪ್ರಾಜೆಕ್ಟ್ಗಳನ್ನ ಹೊಸದಾಗಿ ನೀವು ಪ್ರಾಜೆಕ್ಟನ್ನ ತಗೊಳಕ್ಕೆ ಹೋಗ್ಬಿಡಿ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ನೀವು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಳ್ಳಿ, ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದು ವಿಶೇಷವಾಗಿ ಏನು ಅಂತಂದರೆ ಮಾರ್ಚು ಮತ್ತು ಮೇ ಮತ್ತು ಆಗಸ್ಟು ನವಂಬರು ತುಂಬ ಚೆನ್ನಾಗೈತೆ. ಯಾವ ತಿಂಗಳು ಇದು ವಹಿಸಬೇಕು ಜಾಗ್ರತೆ ಅಂತಂದರೆ ನೀವು ಜನವರಿ ಮತ್ತು ಸೆಪ್ಟೆಂಬರು ಮತ್ತು ಜೂನಲ್ಲಿ ಏನು ಕೆಲಸ ಮಾಡಬೇಕಾದ್ರೆ ಒಂದು 100 ಸರಿ ಯೋಚನೆ ಮಾಡಿ ತಾಳ್ಮೆ ತಗೊಂಡು ನೀವು ಮಾಡಿ. ಸಡನ್ನಾಗಿ ಕೈ ಹಾಕೋದು ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಮತ್ತು ಇನ್ನೊಂದೇನಂತಂದರೆ ಈ ಗಣಪತಿಯನ್ನೊಂದು ಆರಾಧನೆಯನ್ನು ಮಾಡಿ. ಬುಧವಾರ ತುಂಬ ಒಳ್ಳೆಯ ದಿನ, ನೀವು ಬುಧವಾರ ಏನೇ ಕೆಲಸ ಕಾರ್ಯಗಳು ಮಾಡೋದು ತುಂಬ ಚೆನ್ನಾಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಕೊಡಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗ್ರೀನ್ ಕಲರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಮತ್ತು ಲಕ್ಕಿ
ಗೊತ್ತಲ್ಲ. ಮತ್ತು ನಿಮ್ಮದು ಈ ಸರಿ ಯಾವ ಒಂದು ದೇವರನ್ನ ಆರಾಧನೆ ಮಾಡಬೇಕು ಅಂತಂದರೆ ಸರಸ್ವತಿಯನ್ನು ಒಂದು ಆರಾಧನೆಯನ್ನು ಮಾಡಿ, ಜೊತೆಗೆ ಕಾಲಭೈರವನ ಒಂದೊಂದು ಆರಾಧನೆಯನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಬಸವಣ್ಣ ಮತ್ತು ಈಶ್ವರನ ಗಣಗಳು ಏನಿದ್ದಾವೆ ಅದೆಲ್ಲ ಆರಾಧನೆಯನ್ನು ಮಾಡಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಮತ್ತು ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಹಣಕಾಸಿನ ಸಮಸ್ಯೆಗೆ ಹಳದಿ ಕವಡೆಯನ್ನು ನೀವು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳಿ, ನಿಮ್ಮ ಬೀರುನಲ್ಲಿಡಿ, ಮತ್ತು ನಿಮ್ಮ ಮಲ್ಕೊಳ್ಳೋಂಥ ಒಂದು ಬಟ್ಲು ಅಥವಾ ಬೌಲಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ವಿಶೇಷವಾಗಿ ಹಳದಿ ಕವಡೆನ ಹಾಕ್ಕೊಳ್ಳಿ, ಚೆನ್ನಾಗಿ ಆಗ್ತಾ ಬರುತ್ತೆ. ಇದು ಕನ್ಯಾ ರಾಶಿಯವರೊಂದು ವರ್ಷ ಭವಿಷ್ಯ. ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಸರಳವಾಗಿದ್ದೀನಿ. ಇನ್ನು ವಾರ ಭವಿಷ್ಯ, ತಿಂಗಳ ಭವಿಷ್ಯ ಎಲ್ಲ ನಿಮಗೆ ಹೇಳಿ ನಿಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ತಲೆನೇ ಕೆಡಿಸ್ಕೊಬಿಡಿ, ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ಕನ್ಯಾ ರಾಶಿಯವ್ರಿಗೆ ವಿಶೇಷವಾಗಿ ಚೆನ್ನಾಗಾಗಬೇಕು ಅಂದ್ಕೊಂಡಿದ್ರೆ ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ನಾನಿಲ್ಲಿ ಸಂಕಲ್ಪ ಮಾಡ್ತೀನಿ ಅವ್ರಿಗೆಲ್ಲ. ನೀವು ಅಲ್ಲಿ ವಿಶೇಷವಾಗಿ ತಂತ್ರಗಳನ್ನು ಮಾಡಿಕೊಳ್ಳಿ. ನಾನು ಹೇಳುವಂಥ ತಂತ್ರಗಳನ್ನ ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಕನ್ಯಾ ರಾಶಿಯವರ ಒಂದು ವರ್ಷ ಭವಿಷ್ಯ.